ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ವೀಡಿಯೋಸ್ಗಳಲ್ಲಿ ಈ ವಿಡಿಯೋ ಕೂಡ ಒಂದು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಷ್ಟೇ ಒಡವೆಗಳನ್ನ ಹಾಕಿದರೂ ಈ ಒಂದೆರಡು ಒಡವೆಗಳನ್ನ ಮಿಸ್ ಮಾಡದೆ ಮಹಾಲಕ್ಷ್ಮಿಗೆ ಹಾಕಬೇಕು. ಆ ಎರಡು ವಸ್ತುಗಳು ಯಾವುದು ಅಂದರೆ ಆ ಎರಡು ಒಡವೆಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಷ್ಟೇ ಒಡವೆಗಳನ್ನ ಹಾಕಿರಿ, ಬಟ್ ಆದರೆ ಅರಿಶಿನ ಕೊಂಬಿನಿಂದ ಮಾಡಿರುವಂಥ ತಾಳಿನ ದಯವಿಟ್ಟು ಮಿಸ್ ಮಾಡಬೇಡಿ. ಹೌದು, ನೀವು ಚಿನ್ನದ ತಾಳಿನೇ ಮಾಡಿಸಿರಿ ತಾಯಿಗೆ, ಪ್ರತಿ ವರ್ಷ ಅದನ್ನೇ ಯೂಸ್ ಮಾಡ್ತೀನಿ, ನಾನು ಚಿನ್ನದ ತಾಳಿನೇ ಹಾಕ್ತೀನಿ ಅಂದ್ರೂ ಪ್ರತಿ ವರ್ಷದ ಹಬ್ಬದಲ್ಲಿ ನೀವು ಹೊಸದಾಗಿ ಅರಿಶಿಣದ ಕೊಂಬಿನ ತಾಳಿಯನ್ನು ರೆಡಿ ಮಾಡಿಕೊಂಡು ಹಾಕೋದು ಅತ್ಯಂತ ಶ್ರೇಷ್ಠ. ಸೊ ಹಾಗಾಗಿ 9 ಎಳೆ ಇರುವಂಥ ಒಂದು ವೈಟ್ ನೂಲನ್ನ ತೊಗೊಳ್ಳಿ. ಅಂದರೆ ಅಂಗನೂಲು ಅಂತ ನಾನು ಹೇಳಿದ್ನಲ್ಲ, ಆ ಥರ ಒಂದು ವೈಟ್ ನೂಲನ್ನು ತೊಗೊಂಡು ಅದು ಒಂದು ತಾಳಿ ಎಷ್ಟು ಬೇಕಷ್ಟು ದಾರನ ಕಟ್ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಅರಿಶಿನ ಅಪ್ಲೈ ಮಾಡಿ ಅದಕ್ಕೆ ಮುಕ್ಕಾಗದೇ ಇರುವಂಥ ಒಂದು ಅರಿಶಿನ ಕೊಂಬನ್ನ ನೀವು 3 ಗಂಟೆ ಹಾಕಿ ಕಟ್ಬಿಟ್ಟು ಅದನ್ನು ನೀವು ಒಮ್ಮೆ ಎಲ್ಲ ಕಳಸನ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ್ಕೋಬೇಕು ಅನ್ನೋ ಸಮಯದಲ್ಲಿ ನೀವು ಅಂದರೆ ಪೂಜೆ ಮಾಡಬೇಕು ಅನ್ನೋ ಸಮಯದಲ್ಲಿ ನೀವು ಈ ಒಂದು ತಾಳಿನ ನಮಸ್ಕಾರ ಮಾಡಿಕೊಂಡು ತಾಯಿಗೆ ನೀವು ಕಟ್ಟಬೇಕು. ಒಂದು ಕಳಸಕ್ಕೆ ನೀವು ಕಟ್ಟಬೇಕು. ಎಲ್ಲ ಒಡವೆಗಳೆಲ್ಲ ಹಾಕಿರ್ತೀರ, ನಂತರ ನೀವು ಒಂದು ತಾಳಿನ ಮಿಸ್ ಮಾಡದೆ ಕಟ್ಟಿ. ಇನ್ನೊಂದು ಅತ್ಯಂತ ಶ್ರೇಷ್ಠವಾದ ಒಡವೆ ಅಂತಂದರೆ ಗೆಜ್ಜೆ ವಸ್ತ್ರ. ಇದು ಒಂದು ರೀತಿ ತಾಯಿಗೆ ಅಥವಾ ಯಾವುದೇ ದೇವರುಗಳಿಗೂ ಹೊಸದಾದ ಬಟ್ಟೆನ ಹಾಕಿದಷ್ಟು ಪವಿತ್ರತೆ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾವು ಎಷ್ಟೇ ಒಡವೆಗಳನ್ನ ಹಾಕಿದರೂ ಗೆಜ್ಜೆ ವಸ್ತ್ರ ಹಾಕೋದನ್ನ ಮರಿಬಾರ್ದು. ಸೊ ಗೆಜ್ಜೆ ವಸ್ತ್ರ ನಿಮಗೆ ಎಷ್ಟು ಎಳೆ ಇರಬೇಕು ಅಂತ ಅನ್ನೋದಾದರೆ ಈ ನೋಡಿ, ನಾನು 1 2 3 ಅಂತ ಬರ್ತಿದ್ದೀನಲ್ಲ, ಆ ಥರ ನಿಮಗೆ 16 ಬರಬೇಕು ಅಥವಾ 9 ಬರಬೇಕು ಅಥವಾ 24 ಬರಬೇಕು. ಇಷ್ಟು ಬರೋ ಥರ ನೀವು 2 ಎಳೆನಾರು ಮಾಡಿ ಹಾಕ್ಬೋದು, ಅಥವಾ ಆದಷ್ಟು 2 ಎಳೆನೇ ಮಾಡಿ ಹಾಕಿ. ಯಾಕಂದರೆ ಸಿಂಗಲ್ ಎಳೆ ಹಾಕೋದಕ್ಕಿಂತನೂ 24 ಈ ಥರ ಮಧ್ಯದಲ್ಲಿ ಉಂಡೆ ಥರ ಇದೆ ಅಲ್ವಾ, ಆ ಥರ 24 ಬರೋ ಥರ ಮಾಡಿ ಅದನ್ನು ನೀವು 2 ಎಳೆ ಥರ ಮಾಡಿ ನೀವು ಮಿಸ್ ಮಾಡಿದೆ 2 ಎಳೆಯಲ್ಲಿ ಓವರಾಲ್ ಆಗಿ 24 ಇರಬೇಕು. ಸೊ ಆ ಥರ ಒಂದು ಗೆಜ್ಜೆ ವಸ್ತ್ರನ ನೀವು ಸರವಾಗಿ ರೆಡಿ ಮಾಡಿ ನೀವು ತಾಯಿಗೆ ಧರಿಸಲೇಬೇಕು. ನೀವು ಎಷ್ಟೇ ಒಡವೆ ಹಾಕಿ ಎಷ್ಟೇ ಹೂವನ್ನ ಹಾಕಿ ತಪ್ಪದೆ ಈ 2 ಒಡವೆಗಳನ್ನ ಮಿಸ್ ಮಾಡದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕಲೇಬೇಕು. ಒಮ್ಮೆ ಹಬ್ಬ ಮುಗಿದ ಮೇಲೆ ಈ ಒಂದು ಗೆಜ್ಜೆ ವಸ್ತ್ರನ ಹೂಗಳೆಲ್ಲ ನೀವು ತೆಗಿತೀರಲ್ವ, ಅದ್ರ ಜೊತೆನೇ ನೀವು ಸೇರಿಸಿ ಒಂದು ಯಾರು ತುಳಿದಿರೋ ಜಾಗದಲ್ಲಿ ಹಾಕ್ಬೋದು. ಮತ್ತೆ ತೆಗೆದು ಇದನ್ನು ಬೇರೆ ಫೋಟೋಗೆ ಹಾಕೋದು ಅಷ್ಟು ಚೆನ್ನಾಗಿರೋದಿಲ್ಲ. ಒಮ್ಮೆ ನೀವು ಧರಿಸಿದ್ನ ಬಿಚ್ಚಿದ ಮೇಲೆ ಅದು ಬಿಚ್ಚಿದಷ್ಟೇ, ಅಂದರೆ ಮತ್ತೆ ಅದನ್ನು ಬೇರೆ ಫೋಟೋಗಳಿಗೆ ಹಾಕಬಾರ್ದು. ಲಕ್ಷ್ಮಿ ಫೋಟೋ ಆದರೂ ಮತ್ತೆ ಹಾಕಬಾರ್ದು. ಅದನ್ನು ಮತ್ತೆ ಯಾರೋ ತುಳಿದಿರೋ ಜಾಗಕ್ಕೋ ಹರಿಯೋ ನೀರಿಗೋ ನೀವು ಇದನ್ನು ಹಾಕ್ಬಿಡ್ಬೇಕು. ಇನ್ನು ತಾಳಿನ ಏನು ಮಾಡಬೇಕು ಅನ್ನೋದಾದರೆ, ಪ್ರತಿನಿತ್ಯ ಇಡುವಂಥ ಡೈಲಿ ಕಳಸಕ್ಕೆ ನೀವು ಒಂದು ಅರಿಶಿನ ಕೊಂಬು ಹಾಕಿರುವಂಥ ತಾಳಿನ ಹಾಕ್ಕೊಂಡು ಬನ್ನಿ. ತುಂಬ ದಿನ ಬರುತ್ತೆ ನೋಡಿ. ನಾನು 1 ವರ್ಷಕ್ಕೊಂದ್ಸತಿ ಅದನ್ನು ತಾಳಿನ ಬದಲಾಯಿಸ್ತೀನಿ. ಅಂದರೆ ಅರಿಶಿನ ಕೊಂಬು ಇರೋದನ್ನ, ಅಂದರೆ ಹಬ್ಬದಲ್ಲಿ ಬಳಸಿರುವಂಥ ಒಂದು ಅರಿಶಿನ ಕೊಂಬನ್ನ ನಾನು ಪ್ರತಿನಿತ್ಯ ಪೂಜೆ ಮಾಡುವಂಥ ಕಳಸಕ್ಕೆ ಹಾಕ್ಕೊಂಡು ಬರ್ತೀನಿ. ಈ ಒಂದು ವರ್ಷ ಅದನ್ನು ಚೈನ್ ಮಾಡ್ತೀನಿ. ಅದನ್ನು ಚೈನ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಹರಳಿ ಮರದ ಹತ್ರ ಕೊಂಬೆಗೆ ಕಟ್ಬಿಡ್ತೀನಿ. ಅಥವಾ ಅಲ್ಲಿಗೆ ಹೋಗೋಕ್ಕೆ ಆಗೋಲ್ಲ ಅಂತಂದರೆ ಯಾವುದಾದ್ರೂ ಕೆರೆ ನೀರು ಇರುತ್ತಲ್ಲ, ಅಲ್ಲಿ ನೀವು ತೊಗೊಂಡೋಗಿ ಹಾಕ್ಬಿಡ್ಬೋದು. ಒಟ್ಟಲ್ಲಿ ಹೇಳಬೇಕಂದ್ರೆ ಅದನ್ನು ಯಾರು ತುಳಿದಿರೋ ಜಾಗಕ್ಕೆ ಆಗಬೇಕಾಗಿರೋದ್ರಿಂದ ಅರಿಶಿನ ಕೊಂಬು ತಾಳಿನ ನೀವು ಬಾವಿ ಇದ್ರೆ ಬಾವಿಯಲ್ಲಿ ಬೇಕಾದ್ರೆ ನೀವು ಹಾಕ್ಬಿಡ್ಬೋದು. ಬಟ್ ನೀವು ಅದನ್ನು ರೆಗ್ಯುಲರಾಗಿ ಇಡುವಂಥ ಕಳಸೋದಕ್ಕೆ ನೀವು ಹಾಕ್ಬೋದು. ದಯವಿಟ್ಟು ಹಬ್ಬ ಆದ ನೆಕ್ಸ್ಟ್ ಡೇ ನೀವು ಕಳಸ ಎಲ್ಲ ಕದಲಿಸಿ ಒಂದು ತಾಳಿನ ತೆಗಿತೀರಲ್ವ, ಆವಾಗ ಅದನ್ನು ತೆಗೆದು ನೀವು ಡೈಲಿ ಬಳಸುವಂಥ ಕಳಸಕ್ಕೆ ನೀವು ಹಾಕ್ಕೊಂಡು ಬನ್ನಿ. ಇನ್ ಕೇಸ್ ಮಧ್ಯದಲ್ಲಿ ಏನಾದರೂ ಅರಿಶಿನ ಕೊಂಬೆಗೆ ನೀರು ತಾಗಿ ಹಾಳಾದರೂ ನೀವು ಈ ಥರ ನೀವು ಅದನ್ನು ಬೇರೆ ಕಡೆ ವಿಸರ್ಜನೆ ಮಾಡ್ಬೋದು. ನೋಡಿದ್ರಲ್ವಾ, ಎಷ್ಟೇ ಒಡವೆನ ಹಾಕಿ ದಯವಿಟ್ಟು ಮಿಸ್ ಮಾಡದೆ ಈ 2 ಒಡವೆಗಳನ್ನೂ ಕೂಡ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಾಯಿಗೆ ಹಾಕಿ ಅಂತ ಹೇಳ್ತಾ, ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ. ತಾಯಿಗೆ ಇಷ್ಟ ಇಲ್ಲದಿರುವಂಥ ಒಂದು ಹೂ ಇದೆ, ದಯವಿಟ್ಟು ಆ ಹೂನ ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಳಸಬಾರ್ದು. ಅದು ಯಾವ ಹೂವು ಮತ್ತು ಪ್ರಸಾದ ಯಾವುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.